ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದೆಲ್ಲದರ ಜೊತೆಗೆ ಕಾಲ್ತುಳಿತ ದುರಂತಕ್ಕೆ ಏನ್ ಕಾರಣ ಅನ್ನೋದರ ಕುರಿತು ತನಿಖೆಯ ಪ್ರಾಥಮಿಕ ವರದಿಯೂ ಕೂಡ ಸಿಕ್ಕಿದೆ. ಕೋರ್ಟ್ನಲ್ಲೂ ಜೋರಾಗಿ ಕೇಸ್ ನಡೀತಾ ಇದೆ. ಹಾಗಾದ್ರೆ ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ ನಡೆದಿದೆ ತನಿಖೆಗೆ ಸಂಬಂಧಪಟ್ಟಾಗೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಒಂದು ಅಮಾಯಕರ ಸಾವು, ಯಾರದ್ದೋ ನಿರ್ಲಕ್ಷ್ಯ, ಯಾರದ್ದೋ ಆತುರ, ಮತ್ಯಾರದ್ದೋ ಸಂಭ್ರಮ ಪ್ರತಿಷ್ಠೆಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ಪ್ರಕರಣದ ಪ್ರಾಥಮಿಕ ತನಿಖೆಯಲ್ಲಿ ಕಾಲ್ತುಳಿತಕ್ಕೆ ಕಾರಣವೇನು ಅನ್ನೋ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿವೆ. ದುರಂತಕ್ಕೆ ಕಾರಣವಾಯ್ತಾ ಅದೊಂದು ಅನೌನ್ಸ್. ಆರ್ಸಿಬಿ ದುರಂತಕ್ಕೆ 10 ಕಾರಣಗಳಿವೆ ನಿಜ. ಆತುರದ ಕಾರ್ಯಕ್ರಮ, ಭದ್ರತಾ ವೈಫಲ್ಯ, ಲಕ್ಷ ಜನಸಂದಣಿ ಅಂತೆಲ್ಲ ಚರ್ಚೆ ಆಗ್ತಿದೆ. ಇದರ ನಡುವೆ ಮತ್ತೆರಡು ಪ್ರಮುಖ ಕಾರಣಗಳು ಇಂದು ಬಯಲಾಗಿವೆ. ಇಲ್ಲಿ ಸನ್ಮಾನ ಮಾತ್ರ ಸ್ಟೇಡಿಯಂ ಕಡೆಗೆ ಹೋಗಿ ಇದೇ ಅನೌನ್ಸ್ ಕಾಲ್ತುಳಿತಕ್ಕೆ ಕಾರಣವಾಯಿತು ಅನ್ನೋ ಅಂಶ ಪ್ರಾಥಮಿಕ ತನಿಖೆಯ ಮೌಖಿಕ ಮಾಹಿತಿಯಲ್ಲಿ ಬಯಲಾಗಿದೆ. ಆವತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾರ್ಯಕ್ರಮ ನಡೆಯುವಾಗ ನಿರೂಪಕರು ಹಾಗೂ ಶಾಸಕರು ಅನೌನ್ಸ್ ಮಾಡಿದ್ರು. ಇಲ್ಲಿ ಅಂದ್ರೆ ವಿಧಾನಸೌಧದ ಮುಂದೆ ಸನ್ಮಾನ ಮಾತ್ರ ಇದೆ, ಸ್ಟೇಡಿಯಂ ಕಡೆ ಹೋಗಿ ಅಂತ ನಿರೂಪಕ ಹಾಗೂ ಶಾಸಕರು ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರು. ಈ ಅನೌನ್ಸ್ನಿಂದಲೇ ಪ್ರೇರಿತರಾದ ಅಭಿಮಾನಿಗಳು ಸ್ಟೇಡಿಯಂನತ್ತ ನುಗ್ಗಿದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಮೌಖಿಕ ಮಾಹಿತಿ ಸಿಕ್ಕಿದೆ. ಸ್ಟೇಡಿಯಂ ಗೇಟ್ಗಳನ್ನು ಓಪನ್ ಮಾಡದಂತೆ ಸೂಚನೆ. ಇನ್ನು ವಿಧಾನಸೌಧ ಕಾರ್ಯಕ್ರಮ ಮುಗಿಯುವವರೆಗೂ ಸ್ಟೇಡಿಯಂ ಗೇಟ್ಗಳನ್ನು ಓಪನ್ ಮಾಡದಂತೆ ಅಧಿಕಾರಿಯೊಬ್ಬರು ಸೂಚನೆ ನೀಡಿದ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. IPS ಅಧಿಕಾರಿ ಸೂಚನೆ ಮೇರೆಗೆ 3 ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು. ಆದರೆ 18 ಗೇಟ್ಗಳು ಬಂದ್ ಆಗಿದ್ವು. ಅಷ್ಟೇ ಅಲ್ಲ, ಸ್ಟೇಡಿಯಂ ಬಳಿ ಬೆರಳೆಣಿಕೆಯಷ್ಟು ಪೊಲೀಸರನ್ನ ಮಾತ್ರ ನಿಯೋಜಿಸಿದ್ದು, ವಿಧಾನಸೌಧದ ಬಳಿ ಹೆಚ್ಚಿನ ಪೊಲೀಸರಿದ್ರು. ಇದರಿಂದ ಜನರನ್ನ ಕಂಟ್ರೋಲ್ ಮಾಡಲು ಸಾಧ್ಯವಾಗಿಲ್ಲ. ಇನ್ನು ಸರ್ಕಾರದ ನಡೆಗೆ ಭಾರತೀಯ ಪೊಲೀಸ್ ಒಕ್ಕೂಟ ಕೆರಳಿದೆ. ಪೊಲೀಸ್ ಅಧಿಕಾರಿಗಳ ಅಮಾನತು ವಾಪಸ್ ಪಡೆಯುವಂತೆ ಸಿಎಂಗೆ ಪತ್ರ ಬರೆಯಲಾಗಿದೆ. ಇತ್ತ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಇನ್ಮುಂದೆ ಇಂತಹ ಕಾರ್ಯಕ್ರಮಗಳಿಗೆ ಆರೋಗ್ಯ ಇಲಾಖೆಯ ಅನುಮತಿಯೂ ಕಡ್ಡಾಯ ಎಂದಿದೆ. 2 ದಿನದಲ್ಲಿ ವರದಿ ಸಲ್ಲಿಸಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ. ಕಾಲ್ತುಳಿತ ದುರಂತದ ಬಗ್ಗೆ ಹೈಕೋರ್ಟ್ ಸ್ವಯಂ ದೂರು ದಾಖಲಿಸಿಕೊಂಡಿದ್ದು ವಿಚಾರಣೆ ನಡೆಸುತ್ತಿದೆ. ಜೂನ್ 12ರೊಳಗೆ ಮುಚ್ಚಿದ ಲಕೋಟೆಯಲ್ಲಿ ಪ್ರಕರಣದ ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ಸರ್ಕಾರದ ವರದಿ ಆಧರಿಸಿ ಮೃತರ ಪರವಾಗಿ ಸಲ್ಲಿಕೆಯಾಗಿರುವ ಮಧ್ಯಂತರ ಅರ್ಜಿಗಳ ವಿಚಾರಣೆ ಬಗ್ಗೆ ಹೈಕೋರ್ಟ್ ತೀರ್ಮಾನಿಸಲಿದೆ. ಹೈಕೋರ್ಟ್ನಲ್ಲಿ ಇದೇ ವೇಳೆ ನಿಖಿಲ್ ಸೋಸಲೆ ಸೇರಿ ಇತರೆ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಆರೋಪಿಗಳ ಪರ ವಕೀಲ ಸಂದೇಶ್ ಚೌಟಾ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಆರೋಪಿಗಳ ಬಂಧನ ಕಾನೂನು ಬಾಹಿರ ಅಂತ ವಾದಿಸಿದರು. ಆದರೆ ಸರ್ಕಾರದ ಪರ ವಕೀಲರು ಕಾಲಾವಕಾಶಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ನಾಳೆ ಬೆಳಗ್ಗೆ 10:30ಕ್ಕೆ ಮುಂದೂಡಲಾಗಿದೆ. ನಾಳೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಹಾಗೂ ಗಾಯಾಳುಗಳ ಹೇಳಿಕೆಯನ್ನು ಕೋರ್ಟ್ ದಾಖಲಿಸಿಕೊಳ್ಳಲಿದೆ. ಇದೆಲ್ಲದರ ನಡುವೆ ಘೋರದಲ್ಲಿ ಪ್ರಾಣ ಕಳೆದುಕೊಂಡಿರುವ ಉಡುಪಿಯ ಚಿನ್ಮಯಿ ಶೆಟ್ಟಿ ಕುಟುಂಬಕ್ಕೆ ಇಂದು 25 ಲಕ್ಷದ ಪರಿಹಾರದ ಚೆಕ್ ವಿತರಿಸಲಾಗಿದೆ. ಡಿಸಿ ವಿದ್ಯಾಕುಮಾರಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಕುಚ್ಚೂರು ರಸ್ತೆಯಲ್ಲಿರುವ ಮನೆಗೆ ತೆರಳಿ ಚೆಕ್ ವಿತರಿಸಿದರು. ಘಟನೆಗೆ ಸರ್ಕಾರವೇ ಹೊಣೆ ಅಂತ ಚಿನ್ಮಯಿ ತಂದೆ ಆರೋಪಿಸಿದ್ದಾರೆ. ಸಿಬಿಐಗೆ ಕೊಡೋದು ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಯಾಕಂದರೆ ಹೇಗೆ ಡೆತ್ ಆಯಿತು, ಅದಕ್ಕೆ ರೀಸನ್ ಏನು, ಮೇನ್ ಕಾರಣ ಅಂದರೆ ನಾನು ಹೇಳೋದಾದರೆ ಎಲ್ಲ ಜವಾಬ್ದಾರಿ ಸರ್ಕಾರದೇ ಇದು ಆರ್ಗನೈಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ RCB ಅನ್ನೋದು ಜಸ್ಟ್ ಫಾರ್ ಎ ಕ್ಲಬ್, ಅದು ಯಾವುದೊಂದು ರಾಷ್ಟ್ರ ತಂಡನೂ ಅಲ್ಲ, ರಾಜ್ಯ ತಂಡನೂ ಅಲ್ಲ. ಕಾಲ್ತುಳಿತಕ್ಕೆ ಬಲಿಯಾಗಿರೋ ಭೂಮಿಕ್ ತಂದೆ ಇನ್ನೂ ನೋವಿನಿಂದ ಹೊರಬಂದಿಲ್ಲ. ಬೆಂಗಳೂರಿನ ನಿವಾಸಕ್ಕೆ ಭೇಟಿ ನೀಡಿದ್ದ ಬಿಜೆಪಿ ನಿಯೋಗ ಸಾಂತ್ವನ ಹೇಳಿತ್ತು. ಈ ವೇಳೆ ಮಾತನಾಡಿದ ಭೂಮಿಕ್ ತಂದೆ ಪೊಲೀಸರ ತಪ್ಪಿಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತ ಆಗ್ರಹಿಸಿದ್ರು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH